ಪ್ರಪಂಚದ ಎಲ್ಲ ಸಾಮ್ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಕಿಂಗ್ಡಮ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಬನ್ನಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ ನೋಡಿ, ನಮ್ಮ ಹೆಮ್ಮೆಯ ದೇವೇಗೌಡರು ಅಂತ ನಾವೇನು ಕರಿತೀವಿ, ಇವತ್ತಿಗೂ ಕೂಡ ನೋಡಿ ರಾಜಕಾರಣದಲ್ಲಿ ಏನೇನೆಲ್ಲ ಸಾಧನೆ ಮಾಡಿದ್ದಾರೆ ಹಿಂದೆ ಎಲ್ಲ, ಅದೆಲ್ಲ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ. ಆದರೂ ನೋಡಿ ಅವರು ಆರಂಭಿಕ ಜೀವನ ಹೇಗಿತ್ತು. ಹಾಗಾದರೆ ನಮ್ಮ ದೇವೇಗೌಡರು ಒಂದು ನೋಡಿ ಅವರ ಒಂದು ಭದ್ರಕೋಟೆ ಯಾವ ಥರ ಕಟ್ಟಿದ್ರು, ಒಂದು JDS ಭದ್ರಕೋಟೆಯನ್ನು ಹಿಂದೆ ತುಂಬ ದೊಡ್ಡ ಮಟ್ಟದಲ್ಲಿ ಕಟ್ಟಿದ್ರು. ಬಟ್ ಈಗ ಅದು ಪತನವಾಗಿದ್ದಾದರೂ ಕೂಡ ಹೇಗೆ ಮುಂದೆ ಬರುತ್ತಾ, ಡೆವಲಪ್ಮೆಂಟ್ ಮಾಡ್ತಾರಾ, ಮುಂದೆ ಬಂದರೂ ಕೂಡ ನಮ್ಮ ಜನಗಳಿಗೆ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ಅಂತೂ ಇದ್ದೇ ಇದೆ. ನೋಡಿ ನನ್ನ ಪ್ರಕಾರ ಹೇಳೋದಾದರೆ ನಮ್ಮ ಗೌಡರು 1950ರ ದಶಕದ ಆರಂಭದಲ್ಲೇ ಒಂದು ನಮ್ಮ ಹಾಸನದ LT ಪಾಲಿಟೆಕ್ನಿಕ್ಕಿಂದ ಸಿವಿಲ್ ಇಂಜಿನಿಯರ್ಗಳಲ್ಲಿ ಡಿಪ್ಲೊಮಾ ಪಡೆದಿದ್ರಂತೆ ನಮ್ಮ ದೇವೇಗೌಡರು ಅಂತ ನಾವೇನು ಕರಿತೀವಿ. ಅಲ್ಲಿಂದ ಒಂದು ಪಾಲಿಟೆಕ್ನಿಕ್ ಡಿಪ್ಲೊಮಾ ಮಾಡಿ ದೇವೇಗೌಡರು 1953ರಲ್ಲೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ವನ್ನು ಪ್ರವೇಶ ಮಾಡಿರ್ತಾರೆ. ಅಲ್ಲಿಂದ ಬಂದು ನೆಕ್ಸ್ಟು ನಮ್ಮದೇ ಆದ ಒಂದು ಸಂಘ ಕಟ್ಟಬೇಕು, ಸಪ್ರೇಟು ನಮ್ಮದೇ ಒಂದು ಜನತಾದಳ ಇರಲೇಬೇಕು. ಯಾಕೆಂದರೆ ಅಭಿವೃದ್ಧಿ ಮಾಡಬೇಕು ಅಂದರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು, ನಮ್ಮ ಕರ್ನಾಟಕದಲ್ಲೂ ಒಂದು ಹೊಸ ಪಕ್ಷಗಳು ಬರಬೇಕು ಅಂತ ಅಂದ್ಬಿಟ್ಟು ಕೂಡ ಅಭಿವೃದ್ಧಿನ ಮಾಡ್ತಾರೆ. ಅಭಿವೃದ್ಧಿ ಯಾವ ಥರ ಮಾಡ್ತಾರೆ ಅನ್ನೋದು ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ನೋಡಿ ಸಂಘ ಕಟ್ಟಿದಾಗಂತೂ ಜಾತ್ಯತೀತ ಜನತಾದಳ ನಮ್ಮ ಮಂಡ್ಯದ JDSನ ಭದ್ರಕೋಟೆ ನಮ್ಮ CS ಪುಟ್ಟರಾಜು ಅವ್ರ ಜೊತೆ ಕೂಡ ಆಗಲಿ, ನಮ್ಮ ಕುಮಾರಣ್ಣ ತುಂಬ ರಾಜಕೀಯ ಮಾಡಿದರು. ಆದರೂ ಕೂಡ ರಾಜಕೀಯದಲ್ಲಿ ತುಂಬ ಡೆವಲಪ್ಮೆಂಟ್ ಮಾಡಿದರು. ಸುಮ್ಮನೆ ಅಂತಲೇ ಹೇಳೋದು, ನಮ್ಮ ಮಂಡ್ಯದಲ್ಲೂ ಕೂಡ ತುಂಬ ಅಭಿವೃದ್ಧಿ ಆಗಿತ್ತು ಕುಮಾರಣ್ಣನ ಸರ್ಕಾರ ಇದ್ದಾಗ. ಹಾಗಾದರೆ ಕುಮಾರಣ್ಣನ ಸರ್ಕಾರ ಇದ್ದಾಗ ಮತ್ತು ಎಷ್ಟೆಷ್ಟು ಡೆವಲಪ್ಮೆಂಟ್ ಆಗಿತ್ತು. ನಮ್ಮ JDSನಲ್ಲಿ ಕೂಡ ನಮ್ಮ ಕೊನೆಗೆ ಭದ್ರಕೋಟೆಯನ್ನು ನಮ್ಮ ಇವ್ರಿಗೆ ನಡ್ಸ್ಕೊಂಡು ಬಂದಿದ್ದಾದರೂ ಹೇಗೆ ಮಕ್ಕಳು ನೋಡಿ, ಕುಮಾರಣ್ಣ ರೇವಣ್ಣ ಮಕ್ಕಳು ನಡ್ಸ್ಕೊಂಡು ಬಂದಿದ್ದಾದರೂ ಹೇಗೆ, ಹಿಂದೆ ದೇವೇಗೌಡ ಕುಟುಂಬ ಹೇಗೆ ಅದನ್ನು ಓಪನ್ ಮಾಡ್ತು. ನಮ್ಮ ದೇವೇಗೌಡ್ರೆ ನಮ್ಮ ಹೆಮ್ಮೆಯ ದೇವೇಗೌಡರು ನಾವು ಏನು ಕರಿತೀವಿ, ಹೇಗೆ ಓಪನ್ ಮಾಡಿದ್ರು ನೋಡಿ. ರಾಜಕೀಯ 1962ರಲ್ಲೇ 1996ವರೆಗೂ ನಮ್ಮ ದೇವೇಗೌಡರು ರಾಜಕೀಯದಲ್ಲಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಆ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕೂಡ ಯಾವುದೋ ಹೊಳೆನರಸೀಪುರ ಅನ್ನೋ ಕ್ಷೇತ್ರ, ಮೊದಲನೇದಾಗಿ ನಮ್ಮ ಹಾಸನದ ಹೊಳೆನರಸೀಪುರ ಅಂತಲೇ ಏನು ಕರಿತೀವಿ, ಅಲ್ಲಿ ಒಂದು ಸಣ್ಣ ಒಂದು ತಾಲೂಕದು, ಅಲ್ಲಿ ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲ್ಲುತ್ತಾರೆ. ಗೆದ್ದಾದ್ಮೇಲೆ ನಂತರ ನಿಮಗೆ ಗೊತ್ತಲ್ಲ, ಗೆದ್ದಾದ್ಮೇಲೆ ಅದೇ ಬಾರಿ ಅದೇ ಕ್ಷೇತ್ರದಿಂದ ವಿಧಾನಸಭೆ ಕೂಡ ಆಯ್ಕೆ ಆಗ್ತಾರೆ. ನೆಕ್ಸ್ಟು ಕಾಂಗ್ರೆಸ್ ವಿಭಜನೆಯ ಒಂದು ಸಮಯದಲ್ಲಿ ಅವರು ಕಾಂಗ್ರೆಸ್ ಮತ್ತೆ ಸೇರ್ತಾರೆ. ಹೋಗಿ ಕಾಂಗ್ರೆಸ್ ಆದಮೇಲೆ ಅಲ್ಲಿಂದ 1970ರ ದಶಕದಲ್ಲಿ ಒಂದು ತುರ್ತು ಪರಿಸ್ಥಿತಿ ಸಮಯದಲ್ಲಿ ಅವರು ಬೆಂಗಳೂರನ್ನು ಮಾತ್ರ ಕೇಂದ್ರ ಕಾರಾಗೃಹಕ್ಕೆ ಬಂಧಿಸಿಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಏನೋ ಒಂದು ಕಷ್ಟದ ಪರಿಸ್ಥಿತಿ ಬಂದಿರುತ್ತೆ. ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ. ನೋಡಿ ನಂತರ ದೇವೇಗೌಡರು ಜನತಾ ಪಕ್ಷದ ಒಂದು ರಾಜ್ಯದ ಒಂದು ಘಟಕ ಏನಿರುತ್ತೆ, ರಾಜ್ಯ ಘಟಕ, ಅದು ಒಂದು 2 ಬಾರಿ ಅಧ್ಯಕ್ಷರಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾರೆ. ಆ ಟೈಮಲ್ಲಿ ರಾಮಕೃಷ್ಣ ಹೆಗಡೆ ಅವರು ಕೂಡ ಒಂದು ನೇತೃತ್ವವನ್ನು ವಹಿಸ್ಕೊಂಡಿರ್ತಾರೆ. ನೋಡಿ ಕರ್ನಾಟಕದ ಜನತಾ ಪಕ್ಷ ಅಂತ ನಾವೇನು ಕರಿತೀವಿ, ಆ ಸರ್ಕಾರದಲ್ಲಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ ನಮ್ಮ ದೇವೇಗೌಡರು. VP ಸಿಂಗ್ ಜನತಾದಳಕ್ಕೆ ಸೇರಿದಾಗ ಸುಬ್ರಮಣಿಯನ್ ಸ್ವಾಮಿ ಅಂತ ಒಂದು ಜನತಾ ಪಕ್ಷ, ಆಗ ಜಯಪ್ರಕಾಶ್ ಬಣವನ್ನು ಕೂಡ ರಚಿಸಿರ್ತಾರೆ. ಆ ಟೈಮಲ್ಲಿ ನೋಡಿ ದೇವೇಗೌಡರು ಅವರೊಂದಿಗೆ ಒಂದು ಸೇರಿ ಒಂದು ಜನತಾ ಪಕ್ಷ JP ಅಂತ ಒಂದು ಜನತಾ ಪಕ್ಷ ಅಂತ ನಾವೇನು ಕರಿತೀವಿ, JP ಅಂತ ಆ ಪಕ್ಷಕ್ಕೆ ಅಧ್ಯಕ್ಷರಾಗ್ತಾರೆ. ಆ ಟೈಮಲ್ಲಿ ನಂತರ ಅವರು 1989ರಲ್ಲೇ ಹೊಳೆನರಸೀಪುರದಿಂದ ಸೋಲ್ಬಿಡ್ತಾರೆ. ಹೊಳೆನರಸೀಪುರದಿಂದ ಸೋಲ್ತು ನೆಕ್ಸ್ಟು ಒಂದು ಶೀಘ್ರದಲ್ಲೇ ಜನತಾದಳಕ್ಕೆ ಮತ್ತೆ ಸೇರ್ಕೊಬಿಡ್ತಾರೆ. ನಮ್ಮ ಜನತಾದಳನೇ ಸರಿ ಬೇಕು, ನನಗೆ ನಮ್ಮ ಪಕ್ಷವನ್ನು ಇನ್ನೂ ನಾನು ಅಭಿವೃದ್ಧಿ ಮಾಡಬೇಕು, ನಮ್ಮ ಪಕ್ಷದ ಜನರನ್ನು ಕಟ್ಟಬೇಕು ಅಂತ ಅಂದ್ಬಿಟ್ಟು ಕೂಡ ಒಂದು JDS ಭದ್ರಕೋಟೆಯನ್ನು ಕಟ್ಟಿಬಿಡ್ತಾರೆ. ತಮ್ಮ ಮೊಮ್ಮಕ್ಕಳು ಎಲ್ಲ ರಾಜಕಾರಣಕ್ಕೆ ಬರಬೇಕು, ಅವರು ಕೂಡ ಜನಗಳ ಒಂದು ಸೇವೆಯನ್ನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಕೂಡ ಎತ್ತಿಡಿತಾರೆ. ಆ ಟೈಮಲ್ಲೇ ಮಕ್ಕಳಿಗೆಲ್ಲ ಚಿಕ್ಕ ವಯಸ್ಸಲ್ಲೇ ರಾಜಕಾರಣ ಹೇಗೆ ಮಾಡಬೇಕು, ಜನರನ್ನು ನಾವು ಹೇಗೆ ಅಭಿವೃದ್ಧಿ ಮಾಡಬೇಕು, ಜನರುಗಳಿಗೆಲ್ಲ ಹೇಗೆ ಸೇವೆ ಮಾಡಬೇಕು ಅನ್ನೋ ರೀತಿ ಮಾಡಿಕೊಡ್ತಾರೆ. ನಿಜವಾಗ್ಲೂ ಆ ಟೈಮಲ್ಲೇ ತಮ್ಮ ಮಕ್ಕಳಿಗೆ ಯಾರೇ ಆಗಲಿ, ಕುಮಾರಣ್ಣ ನಮ್ಮ ರೇವಣ್ಣ ಆಗಲಿ, ಅವರ ಮಕ್ಕಳಿಂದ ಹಿಡಿದು ತಲಾಂತರವರೆಗೂ ಈಗಿನವರೆಗೂ ಕೊನೆಯದಾಗಿ ಹೇಳ್ಬೇಕಂತಂದರೆ ದುಡಿತಾನೆ ಬಂದುಬಿಡ್ತಾರೆ. ರಾಜಕಾರಣದಲ್ಲಿ ಏನಂತಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ದುಡಿತಂಬರ್ತಾರೆ. ಕೊನೆಗೆ ನೋಡಿ ನಮ್ಮ ಪ್ರಧಾನಮಂತ್ರಿ ಆಯ್ಕೆ ಕೂಡ ಆಗಿಬಿಡ್ತಾರೆ ಅವರು. ಯಾವಾಗ ನೋಡಿ ಅವರು 1994ರಲ್ಲಿ ಕೂಡ ಜನತಾದಳ ರಾಜ್ಯದ ಒಂದು ಘಟಕದ ಅಧ್ಯಕ್ಷರಾಗ್ತಾರೆ. ಅಧ್ಯಕ್ಷರಾದಮೇಲೆ 1994 ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ಗೆಲುವಿನತ್ತ ಹೋಗ್ಬಿಡ್ತದೆ. ನಮ್ಮ ಪಕ್ಷ JDS ಪಕ್ಷ ಎಲ್ಲೋ ಹೋಗ್ಬಿಡುತ್ತೆ. ನೆಕ್ಸ್ಟು ರಾಮನಗರದಿಂದನೂ ಗೆಲ್ತಾರೆ. ರಾಮನಗರ ಡಿಸೆಂಬರ್ನಲ್ಲಿ ಕರ್ನಾಟಕದ ಒಂದು 14ನೇ ಮುಖ್ಯಮಂತ್ರಿಯಾಗಿ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ನೋಡಿ ಮುಖ್ಯಮಂತ್ರಿ ಆಗಿಬಿಡ್ತಾರೆ. ಕರ್ನಾಟಕದ 14ನೇ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿರ್ತಾರೆ ನಮ್ಮ ದೇವೇಗೌಡರು. ನಮ್ಮ ದೇವೇಗೌಡರು ನಿಜವಾಗ್ಲೂ ನಮ್ಮ ಹೆಮ್ಮೆ ಹೇಳ್ಬೇಕಂತಂದರೆ ಏನರ್ಥ ಅಂತಂದರೆ ಈ 1994ರಲ್ಲೇ
ವಿಧಾನಸಭಾ ಚುನಾವಣೆ ಪಕ್ಷನ ಗೆಲುವಿನತ್ತ ಹೋಗಿ ಗೆದ್ದಾದ್ಮೇಲೆ ನೆಕ್ಸ್ಟು ರಾಮನಗರ ಒಂದು ಆಯ್ಕೆಯಾಗಿ ಡಿಸೆಂಬರ್ನಲ್ಲಿ ಕರ್ನಾಟಕದ 14ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತಂದರೆ ನೋಡಿ ನಮ್ಗೆ ಎಷ್ಟು ಹೆಮ್ಮೆ ಅಲ್ವಾ. ನೋಡಿ ಮುಖ್ಯಮಂತ್ರಿಯಾಗಿ ಗೌಡರು ಸ್ವಿಟ್ಜರ್ಲ್ಯಾಂಡ್ನ ನಮ್ಮ ದೇವೇಗೌಡರು ಸ್ವಿಟ್ಜರ್ಲ್ಯಾಂಡ್ನ ಒಂದು ಪ್ರವಾಸ ಮಾಡಿ ಅಲ್ಲಿಂದ ಅಂತಾರಾಷ್ಟ್ರೀಯ ಒಂದು ಅರ್ಥಶಾಸ್ತ್ರಜ್ಞರ ವೇದಿಕೆಯಲ್ಲಿ ಭಾಗವಹಿಸಿರ್ತಾರೆ. ನೆಕ್ಸ್ಟ್ ಅವರ ಒಂದು ಸಿಂಗಾಪುರ ಪ್ರವಾಸ ಏನಿರುತ್ತೆ ಆ ಪ್ರವಾಸಕ್ಕೆಲ್ಲ ಹೋಗಿ ರಾಜ್ಯಕ್ಕೆ ವಿದೇಶಿ ಹೂಡಿಕೆಯನ್ನು ಹೋಗಿ ತಂದಿರ್ತಾರೆ. 1996ರಲ್ಲಿ ನೇಮಕಗೊಂಡ ನಂತರ ಅವರು ಒಂದು ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ ಹುದ್ದೆಗೆ. 1996ರವರೆಗೂ 2 ವರ್ಷ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿರ್ತಾರೆ. ನೋಡಿ ಪ್ರಧಾನಮಂತ್ರಿ ಈ ಸ್ಥಾನದಲ್ಲಿ ಏನೇನೆಲ್ಲ ಮಾಡ್ತಾರೆ ಅಲ್ಲೂ ಕೂಡ ಒಂದು ಸಾರ್ವತ್ರಿಕ ಚುನಾವಣೆಗಳು ಏನು ನಂತರ ಒಂದು ಏನೋ VP ನರಸಿಂಹರಾವ್ ಅಂತ ಇಲ್ಲ ಸರ್ಕಾರ ಆ ಟೈಮಲ್ಲಿ ಸೋತ್ಬಿಟ್ಟಿರುತ್ತೆ. VP ನರಸಿಂಹರಾವ್ ಸರ್ಕಾರ ಸೋತ್ಮೇಲೆ ನೋಡಿ ಬೇರೆ ಯಾವುದೇ ಒಂದು ಪಕ್ಷ ಆ ಟೈಮಲ್ಲಿ ಸರ್ಕಾರ ರಚಿಸಬೇಕಂತಂದರೆ ಸಾಕಷ್ಟು ಸ್ಥಾನಮಾನಗಳನ್ನು ಗೆಲ್ಲಿಸಿರಲಿಲ್ಲ. ಕಾಂಗ್ರೆಸ್ ಮತ್ತು ನಾವು CP ಅಂತ ನೀವೇನು ಕರಿತೀವಿ CPI ಅದೆಲ್ಲ ಒಂದು ಬೆಂಬಲದೊಂದಿಗೆ ಯುನೈಟೆಡ್ ಫ್ರಂಟ್ ಅಂತ ನಾವೇನು ಕರಿತೀವಿ ಅದೆಲ್ಲ ಕೇಂದ್ರದಲ್ಲಿ ಸರ್ಕಾರ ರಚಿಸಲು ಒಂದು ನಿರ್ಧರಿಸಬೇಕು ಅಂತ ನಿರ್ಧಾರ ಮಾಡಿದಾಗ VP ಸಿಂಗ್ ಮತ್ತು ಜ್ಯೋತಿ ಬಸು ಆ ಟೈಮಲ್ಲಿ ನಿರಾಕರಣೆ ಮಾಡ್ತಾರೆ. ಬೇಡ ಈ ಥರ ಎಲ್ಲ ಮಾಡೋದು ಬೇಡ. ನಂತರ ದೇವೇಗೌಡರ ಒಂದು ಸರ್ಕಾರ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಕೂಡ ದೇವೇಗೌಡರು ಆ ಟೈಮಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನೋಡಿ ಒಂದು 11ನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನಂತರ ಕೂಡ ತಮ್ಮ ಒಂದು JDS ಅಂತ ನಾವೇನು ಕರಿತೀವಿ ಈಗ ಜಾತ್ಯತೀತ ಜನತಾದಳ, ಮೊದಲು ಜನತಾದಳ ಅಂತ ಇತ್ತು ಅದನ್ನೇ ಮುಂದುವರ್ಸ್ಕೊಂಡು ಬರ್ತಾರೆ. ಅದನ್ನು ನಮ್ಮ ಪಕ್ಷ ಅದು ಬೇಕೇ ಬೇಕು ಅಂತ ಕೂಡ ಮುಂದುವರ್ಸ್ಕೊಂಡು ಬರ್ತಾರೆ. ಮುಂದುವರ್ಸ್ಕೊಂಡು ಬಂದಮೇಲೆ ಅದರಲ್ಲಿ ಅವರ ಮಕ್ಕಳು ಮೊಮ್ಮಕ್ಕಳು ಕೂಡ ತುಂಬ ಪಾಲನ್ನು ತಗೋತಾರೆ. ಯಾಕೆ ಅಂತಂದರೆ ಇದರಲ್ಲಿ ರಾಜಕಾರಣದಲ್ಲಿ ವ್ಯವಸ್ಥೆ ಅಂತಂದರೆ ನಮ್ಗೆ ಬೇಕೇ ಬೇಕು. ನಾವು ದೇವೇಗೌಡರ ಕುಟುಂಬ ಆಗಿರೋದ್ರಿಂದ ನಾವು ಮಕ್ಕಳು ರಾಜಕಾರಣದಲ್ಲೂ ಆಳಲೇಬೇಕು. ಯಾಕೆಂತಂದರೆ ನಾವು ತಲೆಮಾರಿನ ರಾಜಕೀಯದಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ನಾವು ದುಡಿಲೇಬೇಕು. ರಾಜಕೀಯಕ್ಕೋಸ್ಕರ ನಾವು ಹೆಚ್ಚು ದುಡಿತಾ ಇದ್ದೀವಿ. ನಮ್ಮ ರಾಜಕೀಯದಲ್ಲಿ ನಾವಿಲ್ಲೇನೋ ದುಡ್ಡು ಮಾಡೋದಕ್ಕಲ್ಲ, ಜನಗಳ ಸೇವೆನೇ ನಮ್ಮ ಗುರಿ. ಯಾಕೆ ಅಂತಂದರೆ ನಮ್ಮ ತಾತನೂ ಕೂಡ ಜನಗಳ ಸೇವೆ ಮಾಡಿದ್ದಾರೆ. ಈಗ ನಮ್ಮ ಮಕ್ಕಳು ನಮ್ಮ ಅಪ್ಪಾಜಿ ಮಾಡ್ತಾಯಿದ್ದಾರೆ, ನಾವು ಮಾಡ್ತಾಯಿದ್ದೀವಿ ಅಂತ ಕೂಡ ಬಂದುಬಿಟ್ಟಿದ್ದಾರೆ ಈಗಲೂ ಕೂಡ. ಆದರೂ ಕೂಡ ಏನೋ ಸಣ್ಣ ಪುಟ್ಟ ಪ್ರಜ್ವಲ್ ರೇವಣ್ಣನ ಕೇಸ್ ಇರ್ಬೋದು, ಅದೆಲ್ಲ ರಾಜಕಾರಣದಲ್ಲೂ ಇದ್ದೇ ಇರುತ್ತೆ. ಎಲ್ಲ ರಾಜಕೀಯ ಮಕ್ಕಳಲ್ಲೂ ಕೂಡ ಅದು ಇದ್ದೇ ಇರುತ್ತೆ. ಅದೆಲ್ಲ ನಾನು ಮುಂದೆ ಬಿಡಿಸಿ ಹೇಳ್ತಾ ಹೋಗ್ತೀನಿ, ಗೊತ್ತಾಗುತ್ತೆ ನೋಡೋಣ. ಯಾಕೆ ನೋಡಿ ರಾಜಕೀಯ ಅಂತ ಬಂದಾಗ ಸಣ್ಣ ಪುಟ್ಟ ಏನೇ ಆಗಲಿ, ಒಂದು ವಿಷಯ ಅಂತ ಬಂದಾಗ ಏನೇ ಆಗಲಿ, ಅವರು ಒಂದು ಎಷ್ಟೇ ಡೆವಲಪ್ಮೆಂಟ್ ಅಭಿವೃದ್ಧಿ ಮಾಡಿರಲಿ, ಒಂದು ಚಿಕ್ಕ ವಿಷಯ ಕೂಡ ಅವ್ರನ್ನ ಹಾಗೆ ಮಾಡಿಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಮುಂದೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಎಷ್ಟೆಂತೆಂಥ ವೀಡಿಯೋಗಳನ್ನ ನೋಡ್ಬೋದು, ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ ರಾಜಕೀಯದಲ್ಲಿ ಅಂತ ಬಂದರೆ ಪಾಲಿಟಿಕ್ಸ್ ಅಂತ ಒಂದು ನಮ್ಮ ದೇಶದಲ್ಲಿ ಎಷ್ಟೆಷ್ಟು ಅಭಿವೃದ್ಧಿಯನ್ನು ಮಾಡಿತ್ತು ನಮ್ಮ ದೇವೇಗೌಡನ ಸರ್ಕಾರ. ದೇವೇಗೌಡರಲ್ಲಿ ನಮ್ಮ ಕುಮಾರಣ್ಣ ಸರ್ಕಾರ JDS ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದೇನೋ ಅದೇನೋ 1996ರಲ್ಲೇ ಮತ್ತೆ ಇಳಿದು ಬಿಡ್ತಾರೆ ಅಷ್ಟೇ. ರಾಜ್ಯಸಭೆಗೆಲ್ಲ ಆಯ್ಕೆ ಆಗ್ತಾರೆ ಅವರು ಅಧಿಕಾರದ ಅವಧಿಯಲ್ಲಿ, ಮತ್ತು ಅವರು ಗೃಹ ಸಚಿವರಾಗಿ ಮತ್ತು ಅವರು ಇತರ ಒಂದು ಸಮ್ಮಿಶ್ರ ಪಕ್ಷದ ನಾಯಕರನ್ನು ಮತ್ತು ಒಳಗೊಂಡ ನೀತಿ ನಿರೂಪಣಾ ಸಮಿತಿಯಾದ ಒಂದು ಯುನೈಟೆಡ್ ಫ್ರಂಟ್ನ ದೆಹಲಿ ಮೆಟ್ರೋ ಅಂತ ನಾವೇನು ಕರಿತೀವಿ ಯೋಜನೆಯ ಆರ್ಥಿಕ ಮುಚ್ಚುವಿಕೆ ಮತ್ತು ಅಭಿವೃದ್ಧಿಯನ್ನು ಪ್ರಾರಂಭಿಸಿದ ಕೀರ್ತಿ ಅವರಿಗೆ ಸಲ್ಲಿಸುತ್ತೆ. ನೋಡಿ ದೆಹಲಿಯ ಮೆಟ್ರೋ ಟೈಮಲ್ಲಿ ಆ ಟೈಮಲ್ಲೇ ಡೆವಲಪ್ಮೆಂಟ್ ಮಾಡಿದಂತೆ ದೆಹಲಿಯಲ್ಲಿ ನಮ್ಮ ದೇವೇಗೌಡರ ಕುಟುಂಬ. ನೋಡಿ ದೆಹಲಿಯಲ್ಲೇ ಮೆಟ್ರೋ ಟೈಮಲ್ಲಿ ಎಷ್ಟು ಸೇವೆ ಸಲ್ಲಿಸಿದ್ರು ಅಂತಂದರೆ ಪ್ರಧಾನಮಂತ್ರಿ 1996ರಲ್ಲಿ ಆಗ್ತಾರಲ್ಲ ಆ ಟೈಮಲ್ಲೇ ಮೆಟ್ರೋ ಆಗಬೇಕು ನಮ್ಮ ದೆಹಲಿಲೇ ಅಂತ ಕನ್ಸ್ಕೊಂಡಿದ್ರು. ದೆಹಲಿಲಿ ಪ್ರಧಾನಮಂತ್ರಿಯಾಗಿ ನೆಕ್ಸ್ಟು ಅದನ್ನು ನಮ್ಮ ಕರ್ನಾಟಕಕ್ಕೂ ತರಬೇಕು ಅಂತ ಅಪ್ಪ ಮಕ್ಕಳಿಬ್ಬರು ಕನಸನ್ನು ಕಾಣ್ತಾರೆ. ಮುಂದೆ ಏನಾಗುತ್ತೆ ಅನ್ನೋ ನೆಕ್ಸ್ಟ್ ವಿಡಿಯೋ ನೋಡೋಣ.